ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇವತ್ತಿನ ಕಾರ್ಯಕ್ರಮದಲ್ಲಿ ದೇಹ ದಾಸೋಹ, ದೇಹದಾನದ ಮಹತ್ವ ಕುರಿತು ಬೆಳಗಾವಿಯ ಕೆಎಲ್ಇಯ ಶ್ರೀ ಬಿಎಂಕೆ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಅಂಗರಚನಾಶಾಸ್ತ್ರದ ಪ್ರಾಧ್ಯಾಪಕರು ಮತ್ತು ವಿಭಾಗದ ಮುಖ್ಯಸ್ಥರೂ ಆದ ಡಾ ಮಹಾಂತೇಶ್ ರಾಮಣ್ಣವರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುತ್ತಾರೆ ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಮುಖ್ಯವಾಗಿ ದೇಹದಾನದ ಬಗ್ಗೆ ಮಾತಾಡೋಣ. ದೇಹದಾನದ ಜಾಗೃತಿಗಾಗಿ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿರುವಂತಹ ಬೆಳಗಾವಿಯ ಕೆಎಲ್ಇಯ ಶ್ರೀ ಬಿಎಂಕೆ ಆಯುರ್ವೇದ ಮಹಾವಿದ್ಯಾಲಯದೊಳಗ ಅಂಗರಚನಾಶಾಸ್ತ್ರದ ಪ್ರಾಧ್ಯಾಪಕರು ಮತ್ತು ವಿಭಾಗದ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಮಹಾಂತೇಶ್ ರಾಮಣ್ಣವರು ಅವರು ನಮ್ಮ ಜೊತೆಗೆ ಇದ್ದಾರೆ. ಡಾಕ್ಟರ್ ಮಹಾಂತೇಶ್ ರಾಮಣ್ಣವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನಾವು ತಮ್ಮ ಸಾಧನೆಯನ್ನು ಕೇಳುವಂತಹ ಒಂದು ಸಂದರ್ಭದೊಳಗೆ ಒಂದು ವಿಶೇಷವಾದಂತಹ ಒಂದು ಕೆಲಸವನ್ನ ಕಾರ್ಯವನ್ನ ತಾವು ಮಾಡಿದ್ದು ನಮಗ ಒಂದು ಮಾದರಿ ಆಗ್ತದ ಅಂತ ಹೇಳ್ಬೋದು. ಇಡೀ ವಿಶ್ವದೊಳಗ ತಾವು ಆ ಕಾರ್ಯವನ್ನ ಮಾಡಿ ಜಗತ್ತಿಗೆ ಒಂದು ದಿಕ್ಸೂಚಿಯಾಗಿ ನಿಲ್ತಾ ಇದ್ದೀರಿ ಅನ್ನುವಂಥ ಮಾತು ನಮಗೆ ಎಲ್ಲರಿಗೂ ಹೆಮ್ಮೆ ತರುವಂತಹದ್ದು. ಏನಪ್ಪಾ ತಾವು ಮಾಡದಂತಹ ಕೆಲಸ ಅಂತಂದ್ರ, ಸ್ವತಃ ತಮ್ಮ ತಂದೆಯವರ ದೇಹವನ್ನ ಡಿಸೆಕ್ಟ್ ಮಾಡಿ ಅದನ್ನ ವಿದ್ಯಾರ್ಥಿಗಳಿಗೆ ತೋರಿಸಿ ಅವರು ಕಲಿಯುವಂತಹ ಒಂದು ವಾತಾವರಣವನ್ನ ತಾವು ನಿರ್ಮಾಣ ಮಾಡಿದ್ದೀರಿ. ಇದು ಇಡೀ ವಿಶ್ವದೊಳಗ ಒಂದು ದೊಡ್ಡ ಸಾಧನೆ ಮಾಡಿದಂಥದ್ದು ಮತ್ತು ದಾಖಲೆ ಮಾಡಿದಂತಹ ಒಂದು ವಿಷಯ ಅಂತ ಹೇಳಿ ದಾಖಲೆಯಾಗಿದೆ. ಇಂಥ ಒಂದು ಕಾರ್ಯವನ್ನ ಯಾಕೆ ಮಾಡ್ಬೇಕನ್ನಿಸ್ತು? ದೇಹದಾನದ ಬಗ್ಗೆ ತಾವು ಜಾಗೃತಿ ಮಾಡ್ತಾ ಇದ್ದೀರಿ. ಕಳೆದ 2008ರಿಂದ ತಾವು ಈ ಕಾರ್ಯದೊಳಗ ತೊಡಕೊಂಡಿದ್ದೀರಿ. ಯಾಕೆ ದೇಹದಾನದ ಬಗ್ಗೆ ತಾವು ಅಷ್ಟು ಆಸಕ್ತಿ ವಹಿಸಿದಿರಿ? ಅದರ ಕುತೂಹಲ ತಮಗೆ ಯಾಕೆ ಬಂತು? ಈ ಎಲ್ಲ ವಿಷಯಗಳ ಬಗ್ಗೆ ತಮ್ಮ ಅನುಭವಗಳನ್ನು ನಮ್ಮ ಎಲ್ಲ ಕೇಳುಗರ ಜೊತೆಗೆ ಹಂಚಿಕೊಳ್ತೀರಿ. ಪ್ರಪ್ರಥಮವಾಗಿ ಪ್ರಾತಸ್ಮರಣೆ ಎಲ್ಲ ಬಸವಾದಿ ಶರಣಣ್ಣ ಹಾಗೂ ನಮ್ಮ ಆಯುರ್ವೇದ ದೇವತೆಯಾದ ಧನ್ವಂತರಲ್ಲಿ ಪ್ರಾರ್ಥಿಸಿ, ಇವತ್ತು ನಾನು ಕಲಬುರಗಿಯ ಆಕಾಶವಾಣಿ ಮಾಧ್ಯಮದಿಂದ ಇಲ್ಲಿ ಬಂದು ಕೂತು ಈ ದೇಹದಾನದ ಅಂಗಾಂಗ ದಾನದ ಬಗ್ಗೆ ಹಾಗೂ ನನ್ನ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ನಾನು ಚಿರಋಣಿದ್ದೇನೆ. ಯಾಕಂದ್ರೆ ನಾನು ಕೂಡ ಕಲಬುರಗಿಯಲ್ಲಿ ಬಾಲ್ಯದ ಜೀವನವನ್ನ ಕಳೆದಾವ. ಅದು ಇಲ್ಲಿ ನಮ್ಮ ಶರಣ ಬಸವೇಶ್ವರ ರೆಸಿಡೆನ್ಸಿ ಸ್ಕೂಲ್ ಇತ್ತು. ನಾನು 87ರಲ್ಲಿ ಇಲ್ಲಿ ನಾನು SSLC ಮುಗಿಸ್ಕೊಂಡು ಹೋದಾಗ ಆ ಋಣ ಇವತ್ತು ನಿಮ್ಮ ಕಲಬುರಗಿ ಆಕಾಶವಾಣಿಗೆ ಸೆಳೆದು ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಅನುಕೂಲ ಕೊಟ್ಟಂತಹ ನಿಮ್ಮ ಊರಿನ ಕಲಬುರಗಿಯ ದೇಹದಾನದ ಸಮಿತಿಯ ಹಾಗೂ ಸಂಘದ ಅಧ್ಯಕ್ಷರಾದ ನಮ್ಮ ಡಾಕ್ಟರ್ SS ಹಿರೇಮಠ ಅವರಲ್ಲೂ ನಾ ಇಲ್ಲಿ ವಂದಿಸ್ತೇನೆ. ಮೊದಲೇದಾಗಿ ನೀವು ಕೇಳಿದ ಹಾಗೆ ನನಗೆ ಈ ಅನುಭವವನ್ನ ಯಾಕೆ ಇದನ್ನ ಹೆಂಗ್ ತಗೊಂಡ್ರಿ ಅಂತ ನೀವು ಪ್ರಶ್ನೆ ಕೇಳಿದಾಗ, ನಮ್ಮ ತಂದೆಯವರು ನವೆಂಬರ್ 13, 2008ರಿಂದ ಲಿಂಗೈಕ್ಯರಾದರು. ಅವರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಆಯುರ್ವೇದ ತಜ್ಞರು. ಮತ್ತು ಅವರಲ್ಲಿ ಏನಿತ್ತಪ್ಪ ಅಂತಂದ್ರೆ, ನನ್ನ ದೇಹವನ್ನು ದಾನ ಮಾಡಬೇಕು, ದಾನ ಮಾಡಿ ಅದನ್ನು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಕೊಡಬೇಕಂತ ಅವರು ಸಂಕಲ್ಪ ಮಾಡಿದರು. ಅಷ್ಟಂದ ಕೂಡ ನಾವು ಎಲ್ಲರೂ ಮನೆಯವರೆಲ್ಲ ರೆಡಿಯಾಗಿದ್ವಿ. ಆದರೆ ಅವರೊಂದು ಮೃತಪತ್ರ, ಅಂದ್ರೆ ಆ ಮೃತಪತ್ರದಲ್ಲಿ ಏನ್ ಮಾಡಿದ, ಮಗನೇ ಛೇದಿಸ್ಬೇಕಂತ ಅದು ಬರೆದಾಗ ನನಗ ಆ ಒಂದು ಸಂದರ್ಭದಲ್ಲಿ ನನಗೆ ಯಾಕೋ ಕೈ ನಡಿಕ್ತು. ಯಾಕೆ ನಡಿಕ್ತು ಅಂದ್ರೆ, ಮನಸ್ಸು ನಡಿಕ್ತು, ಕೈ ನಡಿಕ್ತು. ತಂದೆಯವ್ರು ಹಿಂಗೆ ಯಾಕೆ ಬರೆದ್ರು ಅಂತೇಳಿ ಅವಾಗ ಕೊಡುವಾಗ ಏನಾಯ್ತು, ನಾವು ಬಾಡಿ ದಾನ ಮಾಡಿದ್ರು. ಅದು ಎಲ್ಲಿ ಕೊಡ್ಬೇಕಂದ್ರೆ, ನನ್ನ ಮಗ ಎಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯ ಸೇವೆ ಮಾಡ್ತಾನೆ ಅಲ್ಲೇ ಕೊಡ್ಬೇಕು, ಮತ್ತ ಆ ದೇಹವನ್ನ ಮಗನ ಛೇದಿಸಬೇಕು ಅಂತ ಈ ಪ್ರಶ್ನೆ ಹಾಕಿದಾಗ ಅದು ವಿಲ್ ಬರೆದು ಕೊಟ್ಟರು. ಬಾಡಿ ಡೊನೇಟ್ ಮಾಡಿದ್ವಿ ನವೆಂಬರ್ 13, 2008. ಬಟ್ ನೆಕ್ಸ್ಟ್ ಏನ್ ಬಂತಂದ್ರೆ, ಇದನ್ನ ಅಪ್ಪನ ಆಸೆ ಹೆಂಗ್ ತೀರಿಸಬೇಕು, ಇದನ್ನ ದೇಹದಾನ ಜಾಗೃತಿಗಾಗಿ ಅವ್ರು ಬರೆದು ಹೋದ್ರು. ಬಟ್ ಹೆತ್ತ ತಂದೆ ಎದಿ ಮೇಲೆ ಆಟ ಆಡಿದವ್ ನಾನು. ತಂದೆ ಎದೆಯ ಸೀಳಿ ಅದನ್ನು ಪಾಠ ಮಾಡ್ಬೇಕಾದ್ರೆ ನಾವು ದೈಹಿಕವಾಗಿ ಒಬ್ಬ ವೈದ್ಯರು ಇರ್ಬೋದು, ಮಾನಸಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ನಾವು ಆ ಗಟ್ಟಿತನ ಬರ್ಬೇಕಾದ್ರೆ ಹೆಂಗ ಅಂತ ನಾನು 2 ವರ್ಷ ತಡೆದೆ ಸರ್. ನವೆಂಬರ್ 13, 2008ರಿಂದ ನವೆಂಬರ್ 13, 2010 ತನಕ ಬಾಡಿ ಹಂಗೆ ಇಟ್ಟೆ. ನನ್ನ ಮಾತೃ ಸಂಸ್ಥೆ ಬೆಳಗಾವಿಯ ಕೆಎಲ್ಇ ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ. ಆವಾಗ ನನ್ನ ತಂದೆಯವರು ಇದ್ದಾಗನ ಒಂದು ಟ್ರಸ್ಟ್ ಮಾಡಿದ್ದೆ ಬೈಲೊಂಗಲ್ನಲ್ಲಿ, ಡಾಕ್ಟರ್ ರಾಮಣ್ಣವ್ರ ಚಾರಿಟಬಲ್ ಟ್ರಸ್ಟ್ ಬೈಲೊಂಗಲ್, ಜಿಲ್ಲಾ ಬೆಳಗಾವಿ ಅಂತೇಳಿ. ಅದರ ಮುಖಾಂತರ ತಂದೆಯವರಾಗ್ಲಿ ನಾನಾಗ್ಲಿ ದೇವದಾನದ ಜಾಗೃತಿ, ಅಂಗಾಂಗ ದಾನದ ಜಾಗೃತಿ, ಹೀಗೆ ರಕ್ತದಾನ, ಚರ್ಮದಾನ, ನೇತ್ರದಾನ ಎಲ್ಲ ನಡೆದಿತ್ತು. ಆಮೇಲೆ ಇದನ್ನ ಮಾಡ್ಬೇಕಂದಾಗ 2 ವರ್ಷ ಹಾಗೆ ಇಟ್ಟೆ. ನೀವು ನಂಬುದಿಲ್ಲ, ನಾನು ಇದನ್ನ ಹೆಂಗ್ ಮಾಡ್ಬೇಕಂದ್ರೆ ಏನದ, ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ ಅಂತಾರಲ್ಲ, ಮನಸ್ಸಿದ್ದರೆ ಮಾರ್ಗ ಅಂತ ಹೇಳಿ ನನಗ
ಒಂದು ಏನಪ್ಪ ಅಂದರೆ ಈ ಒಂದು ಅಂತರ್ಜಾಲದಲ್ಲಿ ಇಂಟರ್ನೆಟ್ಟಲ್ಲಿ ನನಗೆ ಇನ್ಸ್ಪೈರ್ ಆದವರು ಸರ್ ವಿಲಿಯಂ ಹಾರ್ವೆ ಹಿ ಹ್ಯಾಸ್ ಡಿಸೆಕ್ಟೆಡ್ ಹಿಸ್ ಓನ್ ಸಿಸ್ಟರ್ಸ್ ಬಾಡಿ ಅಟ್ ಫ್ಲೋಕ್ಸ್ಟೋನ್ ಕೆಂಟ್ ಇಂಗ್ಲೆಂಡ್ ಇನ್ 17th century. 17ನೇ ಶತಮಾನದಾಗ ಪ್ರಪ್ರಥಮವಾಗಿ ಒಬ್ಬ ಪಾಶ್ಚಾತ್ಯ ವಿಜ್ಞಾನಿ, ಅವರು ನಮ್ಮ ಶರೀರದಲ್ಲಿ ರಕ್ತ ಪರಿಶೀಲನೆ ಕಂಡಂತ ಮಹಾನ್ ವಿಜ್ಞಾನಿ ಸರ್ ವಿಲಿಯಂ ಹಾರ್ವೆ ಅವರು ತಮ್ಮ ಸಹೋದರಿಯ ಶರೀರದ ಡಿಸೆಕ್ಷನ್ ಮಾಡಿದ ಬಗ್ಗೆ, ಶವಚ್ಛೇದನ ಮಾಡಿದ ಬಗ್ಗೆ ನಂಗೆ ಮಾಹಿತಿ ಸಿಕ್ತು. ಅದನ್ನ ರೆಫರೆನ್ಸ್ ಇಟ್ಕೊಂಡು ನಾನು ಇಂಡಿಯಾದಾಗ ನನ್ನ ಮಾತೃ ಸಂಸ್ಥೆ ಮಾಡ್ಬೇಕಂತ ಒಂದು ಸಿಕ್ತು. ಆದ್ರೆ ನಮ್ಮ ಭಾರತ ದೇಶದಾಗ ತಂದೆಗಾಗ್ಲಿ, ತಾಯಿಗಾಗ್ಲಿ, ಮಕ್ಕಳಿಗಾಗ್ಲಿ, ಹೆಂಡತಿಗಾಗ್ಲಿ, ಮಕ್ಕಳು ಏನೈತಂದ್ರೆ ನಮ್ಮದೇ ಆದಂತ ಒಂದು ಗೌರವ ಐತಿ. ಪಾಶ್ಚಾತ್ಯ ದೇಶದಾಗ ಏನಪ್ಪಾ ಅಂದ್ರ ತಂಗಿಯ ದೇಹವನ್ನ ಛೇದನೆ ಮಾಡೋದು ಬಹಳ ಸರಳ. ಯಾಕಂದ್ರೆ ಅಲ್ಲಿ ಆಧ್ಯಾತ್ಮಿಕವಾಗಿ ಆತ್ಮ ಪರಮಾತ್ಮ ಈ ರಿಚುವಲ್ಸ್ ಈ ಧಾರ್ಮಿಕವಾಗಿ ಮಾಡುವಂತ ಅಲ್ಲಿ ಏನಿಲ್ಲ, ಅವ್ರು ನಂಬುದಿಲ್ಲ. ಹಿಂಗಾಗಿ ಅಲ್ಲಿ ಬಟ್ ನಾ ಭಾರತ ದೇಶ ಮಾಡ್ಬೇಕಾದ್ರೆ 2 ವರ್ಷ ತಡ್ಕೊಂಡಿ. ಯಾಕಂತಂದ್ರೆ ನಾ ಮಾಡು ಆಕ್ಟ್ ಕರೆಕ್ಟ್ ಐತೋ ಇಲ್ಲೋ ತಿಳ್ಕೊಲಿಕ್ಕೆ 2 ವರ್ಷ ತಗೊಂಡೆ ನಾ. ಯಾಕಂದ್ರೆ ಇಲ್ಲಿ ಬ್ಲಡ್ ರಿಲೇಷನ್, ಬ್ಲಡ್ ಇಸ್ ಥಿಕ್ಕರ್ ದೆನ್ ವಾಟರ್ ಅಂತಾರೆ. ಬ್ಲಡ್ ರಿಲೇಷನ್ ಇದ್ದಾಗ ತಂದೆಯವ್ರು ಏನೋ ಬರೆದು ಹೋದ್ರು, ಯಾರ್ಯಾರೋ ತಂದೆಯವ್ರು ನಂದು ಇಲ್ಲಿ ಮಣ್ಣು ಮಾಡ್ರಿ, ನಾನು ಇಲ್ಲಿ ಗೋರಿ ಕಟ್ರಿ ಅಂತೆಲ್ಲ ಹೇಳ್ತಾರೆ. ಬಟ್ ಇದು ಹಿಂಗೆ ಬರೆದಾಗ ನಾನು ಒಂದು ಒಳ್ಳೆ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಮಾಡುವಾಗ ಅಲ್ಲಿ ಏನಾರ ಕಳಂಕ ಬಂದಿತ್ತು ಅಂತೇಳಿ 2 ವರ್ಷ ತಡೆದೆ. ಆ ರೆಫರೆನ್ಸ್ ಮ್ಯಾಗ ಆ ರೆಫರೆನ್ಸ್ ಮಾಧ್ಯಮ ಮಿತ್ರರಿಗೆ ಕೊಟ್ಟೆ. ಅದಾದ್ಮ್ಯಾಗ ನಾ ಇದಕ್ಕೆ ಬಂದಾಗ ಇವತ್ತು BBC ವರ್ಲ್ಡ್ ನ್ಯೂಸ್ ಅಲ್ಲಿ ಇಂಡಿಯನ್ ಡಾಕ್ಟರ್ ಟು ಡಿಸೆಕ್ಟ್ ಹಿಸ್ ಓನ್ ಫಾದರ್ಸ್ ಬಾಡಿ ಅಂತ ಬಂದಾಗ ಇಡೀ ವಿಶ್ವವೇ ಬೆರಗಾಯ್ತು, ನಿಬ್ಬೆರಗಾಯ್ತು. ಎದಕ್ಕಾಯ್ತು ಅಂತಂದ್ರೆ ಇನ್ನೂವರೆಗೂ ಭಾರತ ದೇಶದೊಳಗ ಹೆತ್ತ ತಂದೆ ಅಥವಾ ರಿಲೇಟಿವ್ಸ್ ಬಾಡಿ ಡಿಸೆಕ್ಟ್ ಮಾಡಿದ್ದು ಇದು ಒಂದು ವೈದ್ಯಕೀಯ ಇತಿಹಾಸದಲ್ಲಿ ಮೈಲಿಗಲ್ಲು. ಆಮೇಲೆ ಇದು ಒಂದು ಹಿಸ್ಟಾರಿಕಲ್ ಇವೆಂಟ್ ಮೆಡಿಕಲ್ ಸೈನ್ಸ್ ಅಲ್ಲಿ ಆಗಿ ದಾಖಲೆಯಾಗಿ ಉಳಿತು. ಅಂದ್ರೆ ಪ್ರಥಮ ಇವೆಂಟ್ ಇದು. ಹೌದು, ಇದು ವಿಲಿಯಂ ಹಾರ್ವೆ 17ನೇ ಶತಮಾನ ಆದ್ಮ್ಯಾಗ 21ನೇ ಶತಮಾನ ಅಂದ್ರೆ 450 ವರ್ಷದ ಒಂದು ಗ್ಯಾಪ್ ಅಲ್ಲಿ ಇಡೀ ಭಾರತ ದೇಶದಿಂದ ಈ ದೇಹದಾನದ ಒಂದು ಪರಿಕಲ್ಪನೆಯನ್ನ ನನ್ನ ಮಾತೃ ಸಂಸ್ಥೆ ಕೈಲಿಂದ ಇಡೀ ಜಗತ್ತಿಗೆ ಹೊರಹೊಮ್ಮಿತು ಸರ್. ಡಾಕ್ಟರ್, ಈಗ ತಂದೆಯವರು ಒಯ್ಲು ಬರೆದಿಟ್ಟಿದ್ರು ಅಥವಾ ನಿಮಗೆ ಮೊದಲೆಂದಾದ್ರೂ ಇದ್ರ ಬಗ್ಗೆ ಸುಳಿವು ಕೊಟ್ಟಿದ್ರು? ಇಲ್ಲ, ಅವರು ವೈದ್ಯ ಆದ ನಂತರ ಇದನ್ನ ನೀನು ಮಾಡಬೇಕು? ಹೌದು, ಅವ್ರು ಬದುಕಿದ್ದಾಗ ಒಂದು ಮಾತು ಹೇಳಿದ್ರು. ಏನಂತಂದ್ರೆ, ಜನ ನನ್ನ ನೋಡಿದಾರ, ನಿನ್ನೂ ನೋಡಿದಾರ, ಹೌದಾ, ನಿನಗೊಂದು ಅವಕಾಶ ಐತಿ. ಏನಂತಂದ್ರೆ, ನಾನು ಒಳಗ ಹೊರಗ ಹಿಂಗ ಅದನ್ನು ನೋಡಾಕ ನನ್ನ ಎಳೆಯಾಗಿ ಬಿಚ್ಚಿ ನೀ ಕರೆಸ್ಲಿಕ್ಕೆ ಅನುಕೂಲ ಆಕತಿ. ಈ ರೀತಿ ಆಧ್ಯಾತ್ಮಿಕವಾಗಿ ನನಗೆ 1-2-3 ಮಾತಾಡಿದ್ರು. ಅದನ್ನ ಅವ್ರು ಹೇಳಿದ್ರು, ಇದನ್ನ ನೀನು ಮಾಡಲೇಬೇಕು ಇದಕ್ಕಂತ. ನನಗೆ ಅವಾಗ ಏನು ಅನಿಸ್ಲಿಲ್ಲ. ಅಂದ್ರೆ ಯಾಕೆ ಹೇಳ್ತಾರಂತ ಅವರು ಡಿಸ್ಕಷನ್ ಮಾಡಿದ್ಮ್ಯಾಗ ಗೊತ್ತಾಯ್ತು. ಅವ್ರ ಪರಿಮಳ ಇವತ್ತು ಸುಗಂಧ ಇಡೀ ವಿಶ್ವಕ್ಕೆ ದಾಡಿತು. ಯಾಕಂದ್ರೆ ನಮ್ಮ ಇಂಡಿಯಾದಾಗ ಯಾರು ದೇಹದಾನ ಮಾಡುವಲ್ರು. ಯಾಕಂದ್ರೆ ಧಾರ್ಮಿಕವಾಗಿ ಕಟ್ಟಳೆ ಇದೆ. ಈ ಧಾರ್ಮಿಕ ಕಟ್ಟಳೆ ಅಂದ್ರೆ ಏನು, ಮಣ್ಣು ಮಾಡಿದ್ರನ್ನ ಆತ್ಮಕ್ಕೆ ಶಾಂತಿ ಸಿಗ್ತದ, ಅಗ್ನಿ ಸ್ಪರ್ಶ ಮಾಡಿದ್ರನ್ನ ಆತ್ಮಕ್ಕೆ ಶಾಂತಿ ಸಿಗ್ತದ ಅಂತ. ಇದರಿಂದ ಹೊರಗೆ ಬರಾಕ್ ನಮ್ಮ ಮಂದಿಗೆ ಸೀದಾ ಹೇಳಿದ್ರೆ ಕೇಳುದಿಲ್ಲ ಇವರು. ಸೀದಾ ನನ್ನ ಬಾಡಿನ ನನ್ನ ಮಗನಿಗೆ ಯಾಕೆ ಕೊಟ್ಟು ಕಟ್ ಮಾಡಿಸೋನು, ಅವ್ರ ಕಡೆಯಿಂದ ಡಿಸೆಕ್ಷನ್ ಮಾಡಿಸಿದ್ರೆ ಏನಾರು ನಮ್ಮ ಮಂದಿ ಪರಿವರ್ತನೆ ಆಗ್ತಾರಂತ ಈ ಕಾನ್ಸೆಪ್ಟ್ ಅವ್ರು ನಾ ಮಾಡಿಸಿದ್ಮೇಲೆ ನನಗೆ ಹೊರ ಯಾಕೆ ಮಾಡಿಸಿರಿ ಅಂತ ಹೆದರಾಕತ್ತಿದ್ದೆ. ಆಮೇಲೆ ಗೊತ್ತಾಯ್ತು ಇವರು ಮರಣಾನಂತರ ಅಜರಾಮವಾಗಿ, ನಾನು ದುರ್ದೈವ ಅಂದ್ರೆ ಅವ್ರು ನೋಡಾಕಿಲ್ಲ, ಬಟ್ ಅದು ದಿವ್ಯ ಆತ್ಮ ಅದೊಂದ್ ಕಡೆ ಇದೆ, ನನಗೆ ಆಶೀರ್ವಾದ ಮಾಡಕತ್ತೆ. ಯಾಕೆ ಅವ್ರು ಸತ್ ಮ್ಯಾಗ ನಾನು ವಿಶ್ವ ಪ್ರಸಿದ್ಧ ಮಾಡಿದ್ರು, ಅದನ್ನ ನೋಡಾಕ ಅವ್ರಿಲ್ಲ. ಆದ್ರೆ ಅವ್ರು ಮಾಡತಕ್ಕಂಥ ಸಣ್ಣ ಒಂದು ವಿಲ್ ಎಲ್ಲಾ ತಂದೆ ತಾಯಿಗಳು ಇದ್ದಾಗ ಆಶೀರ್ವಾದ ಮಾಡ್ತಾರೆ. ನನ್ನ ಜೀವನದಾಗ ಇದ್ದಾಗೂ ಆತು, ಅವ್ರು ಸತ್ತ ನಂತರವೂ ಕೂಡ ನನಗೆ ಆಶೀರ್ವಾದ ಅಂತ ಹೇಳಿ. ಡಾಕ್ಟರ್, ಈಗ ಏನು ತಮ್ಮ ತಂದೆಯವರಿಂದ ತಾವು ಇನ್ಸ್ಪಿರೇಷನ್ ತೊಗೊಂಡ್ರಿ, ಈ ಒಂದು ಘಟನೆ ಆದ ನಂತರ ತಮಗೆ ಯಾವ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಗಳು ಬರಕ್ಕೆ ಶುರುವಾದವು, ಮತ್ತು ಈ ದೇಹದಾನದ ಬಗ್ಗೆ ತಾವೇನು ಜಾಗೃತಿ ಅಭಿಯಾನ ಅಂದಿನಿಂದನೇ ಶುರು ಮಾಡ್ಕೊಂಡು ಬಂದಿದ್ದೀರಿ, ಯಾವ ರೀತಿಯಾದಂತಹ ಒಂದು ಅನುಭವಗಳದಾವ? ಇವತ್ತಿನ ದಿವಸ ದೇಹದಾನ ಮಾಡೋದ್ರಿಂದ ವೈದ್ಯ ವಿಜ್ಞಾನಕ್ಕೆ ಒಂದು ಅಪೂರ್ವವಾದಂತಹ ಒಂದು ಕೊಡುಗೆಯನ್ನು ಕೊಡೋದಕ್ಕೆ ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ. ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಸ್ವಂತ ಇರ್ಬೋದು, ಯಾರಾದರೂ ಕೂಡ ದೇಹದಾನ ಮಾಡಿ ತಾವು ಏನು ಹೇಳಿದ್ರಿ, ಈಗ ಅಜರಾಮರವಾಗಿ ಉಳಿಬಹುದು, ಅವ್ರ ಹೆಸರು ಅಜರಾಮರವಾಗಿ ಉಳಿತದ. ಅದ್ರ ಜೊತೆಗೆ ಏನು ವೈದ್ಯಕೀಯ ವಿಜ್ಞಾನದ ಇವತ್ತಿನ ದಿವಸ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೆ. ಮುಂದಿನ ದಿನಗಳಲ್ಲಿ ಸಹಿತ ದೇಹದಾನ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯದ. ಈ ನಿಟ್ಟಿನೊಳಗೆ ದೇಹ ಅನ್ನುವಂಥ ಮೃತದೇಹಗಳು ಭಾಳ ಕಡಿಮೆ ಪ್ರಮಾಣದೊಳಗೆ ನಮಗೆ ಸಿಗ್ತಾ ಇದ್ದಾವೆ, ಸಂಖ್ಯೆ ಭಾಳ ಕಡಿಮೆ. ಇಂಥ ಒಂದು ಸಂದರ್ಭದೊಳಗೆ ತಾವು ಮಾಡುತ್ತಾ ಇರುವಂತಹ ಒಂದು ಜಾಗೃತಿ ಏನದ, ಇದು ಭಾಳ ಭಾಳ ಒಳ್ಳೆಯ ವಿಚಾರ. ಇದು ನಿಜವಾಗಿ ಹೇಳಬೇಕು ಅಂತಂದ್ರೆ ತಾವು ವೈದ್ಯಕೀಯ ವಿಜ್ಞಾನಕ್ಕೆ ಒಂದು ಅಪೂರ್ವವಾದಂಥ ಒಂದು ಕೊಡುಗೆಯನ್ನು ಈ ಮೂಲಕ ಮಾಡ್ತಾ ಇದ್ದೀರಿ. ಯಾವ ರೀತಿ ನಮ್ಮ ಜನರು ಇದರ ಬಗ್ಗೆ ಪ್ರತಿಕ್ರಿಯೆ ತೋರಿಸ್ತಾ ಇದ್ದಾರೆ? ನೀವು ಕೇಳಿದ ಪ್ರಶ್ನೆ ಒಳ್ಳೆಯದು. ಯಾಕಂದ್ರೆ ಪ್ರತಿಕ್ರಿಯೆ ಹೇಗೆ ಬರಾಕತ್ತೈತೆ ಅಂದ್ರೆ, ಇದಕ್ಕೆ ಧಾರ್ಮಿಕವಾಗಿ ಕಟ್ಟಳೆ ಇರೋದ್ರಿಂದ ಧರ್ಮ ಪಾಲನೆ ಮಾಡ್ಕೊಂಡು, ಅಂದ್ರೆ ಸಂಸ್ಕಾರ ಮತ್ತು ದೇಹದಾನ ಇವೆರಡೂ ಪಾಲನೆ ಮಾಡಲಿಕ್ಕೆ ಜನರಲ್ಲಿ ಈಗ ಸದ್ಯ ಕಷ್ಟ ಐತಿ. ಯಾಕಂತಂದರೆ ಈಗ ನಮ್ಮ ಹಿರಿಯರೆಲ್ಲ ಗಾಢವಾಗಿ ಹೇಳಿ ಹೋಗ್ಬಿಟ್ಟಾರೆ, ನೋಡಪ್ಪ ನನ್ನ ಸತ್ ಮ್ಯಾಗ ಅಂತ್ಯಕ್ರಿಯೆ ಅನ್ನೋದು ಅಂತ
ಗಾಢವಾಗಿ ನಮ್ಮ ಹುಟ್ಟು ಸಾವು ಎರಡು ಒಂದು ನಾಣ್ಯದ ಎರಡು ಇರ್ತಾವೆ. ಹುಟ್ಟಿದ ಮ್ಯಾಗ ಹೆಂಗೆ ಸಂಸ್ಕಾರ ಮಾಡ್ತೇವೆ, ಸತ್ತ ಮ್ಯಾಗೂ ಸಂಸ್ಕಾರ ಆಗಬೇಕು. ಈ ಎರಡರ ನಡಕ್ಕೆ ಈ ದೇಹದಾನ ಕಾನ್ಸೆಪ್ಟಿಗೆ ಇತ್ತಿತ್ಲಾಕ ಯಾಕೆ ಹೆಚ್ಚು ಬಂತಂದ್ರೆ ವೈದ್ಯಕೀಯ ಮಹಾವಿದ್ಯಾಲಯಗಳು ಜಾಸ್ತಿ ಆಗತ್ತಾವು. ಮತ್ತು ನೀಟ್ ಪಾಸ್ ಆದಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ವೃತ್ತಿ ಏನೋದು ಅದನ್ನು ವೃತ್ತಿಯೊಳಗೆ ತೆಗೆದುಕೊಂಡು ಅದನ್ನು ಪಾಲನೆ ಮಾಡಬೇಕಾದ್ರೆ ಒಬ್ಬ ಒಳ್ಳೆ ವೈದ್ಯನನ್ನು ಸಮಾಜಕ್ಕೆ ನಾವು ಕೊಡುಗೆ ಕೊಡಬೇಕಾದ್ರೆ ಅವರು ಪ್ರಪ್ರಥಮವಾಗಿ ಮೃತದೇಹ ಫಸ್ಟ್ ಇಯರ್ ಅನಾಟಮಿ ಕಲಿಯುವಾಗ ಅವರು ಮೃತದೇಹಗಳನ್ನು ಚಂದಗೆ ಅವರು ಡಿಸೆಕ್ಷನ್ ಮಾಡಿದರೆ ಅವರಿಗೆ ಯಾವುದಂದಪ್ಪ ಅಂದರೆ ಒಂದು ನಾರ್ಮಲ್ಲು ಒಂದು ಅಬ್ನಾರ್ಮಲ್. ಅಂದರೆ ಈ ದೇಹದಾನ ಮಾಡಿದ ಮೇಲೆ ಇದನ್ನು ನಾವು ಡಿಸೆಕ್ಷನ್ ಮಾಡ್ತಾರೆ. ಡಿಸೆಕ್ಷನ್ ಮಾಡಿ ಒಬ್ಬ ಫಸ್ಟ್ ಇಯರ್ ವಿದ್ಯಾರ್ಥಿ MBBS ಆಗಲಿ, ಆಯುರ್ವೇದ ವಿದ್ಯಾರ್ಥಿ ಆಗಲಿ, ಹೋಮಿಯೋಪತಿಕ್ ವಿದ್ಯಾರ್ಥಿ ಆಗಲಿ ಏನಪ್ಪ ಅಂದರೆ ಈಗ ಬೆಡ್ ಸೈಡ್ ಹೋಗಿ ನಾವು ಅಬ್ನಾರ್ಮಲ್ ನೋಡಬೇಕಾದ್ರೆ ಫಸ್ಟ್ ಅವ್ನು ನೋಡಬೇಕು. ಬಾಡಿ ಒಳ ಪಾರ್ಟ್ಸ್ ಎಲ್ಲ ಗೊತ್ತಿದ್ದಾಗ ಅದರದ ಪರಿಶೀಲನೆ ಅದರದ ರಚನಾ ಬಗ್ಗೆ ಗೊತ್ತಾದ್ರೆ ಅಲ್ಲಿ ಅಬ್ನಾರ್ಮಲ್ ನೋಡೋಕ್ಕಾಗತ್ತೆ. ಅದಕ್ಕೆ ಇತ್ತಿತ್ಲಾಗ ದೇಹದಾನದ ಕಾನ್ಸೆಪ್ಟ್ ಯಾಕೆ ಜಾಗೃತಿ ಪಡಾತೈತೆ ಅಂದ್ರೆ ವೈದ್ಯಕೀಯ ಮಹಾವಿದ್ಯಾಲಯಗಳು ಜಾಸ್ತಿ ಆಗತ್ತವ ಪರ್ಮಿಷನ್, ಅದ್ರ ಜೊತೆಗೆ ಕಲಿಯುವಂಥ ವಿದ್ಯಾರ್ಥಿಗಳ ಸಂಖ್ಯೆನೂ ಜಾಸ್ತಿ ಆಗತ್ತೆ. ಮೊದಲು 50 ಹುಡುಗರು ಇರ್ತಿದ್ರು, ಈಗ ಒಂದೊಂದು ಕಾಲೇಜಾಗ 200-250 ವಿದ್ಯಾರ್ಥಿಗಳು ಬಂದಾಗ ನಮ್ಮ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಏನ್ ಹೇಳ್ತೈತೆ ಅಂದ್ರೆ ಒಂದು ಮೃತದೇಹವನ್ನ 20-25 ವಿದ್ಯಾರ್ಥಿ ಕೊಡ್ಬೇಕಂತಾರ. ಬಟ್ ಆ ಫ್ಲೋ ಇಲ್ಲ. ಯಾಕಂದ್ರೆ ಧರ್ಮ ಇವತ್ತು ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಕ್ರೈಸ್ತ ಧರ್ಮದಾಗ್ಲಿ ಈ ಸಂಸ್ಕಾರಕ್ಕೆ ಅನ್ನೋದು ಎಲ್ಲಾ ಧರ್ಮದಾಗೂ ದಾನ ಮಾಡ್ಬೇಕಂತೈತಿ. ಬಟ್ ಅದನ್ನ ಹೊರಗೆ ಬಂದು ದಾನ ಮಾಡ್ಲಿಕ್ಕೆ ಧರ್ಮಗುರುಗಳ ಪಾಲನೆ ಬಹಳ ಐತಿದ್ರಾಗ. ಆ ಸಂದರ್ಭದ ಧರ್ಮಗುರುಗಳ ಬಗ್ಗೆ ಯಾರು ದೇಹದಾನ ಮಾಡೋರು ಇದ್ರೆ ಅವರು ತಮ್ಮ ಧರ್ಮಗುರುಗಳ ಬಗ್ಗೆ ಕೇಳ್ಕೊಂಡು ದಾನ ಮಾಡಿದ್ರೆ ವೈದ್ಯ ವಿದ್ಯಾರ್ಥಿಗಳಿಗೆ ಕಲೀಲಿಕ್ಕೆ ಬಹಳ ಒಂದು ಟೀಚಿಂಗ್ ಟೂಲ್. ನೀವು ಯಾವುದೇ ವಿದ್ಯಾರ್ಥಿ ಕೇಳ್ರಿ, ವೈದ್ಯಕೀಯ ವಿದ್ಯಾರ್ಥಿಗೆ ಹೂ ಈಸ್ ಯುವರ್ ಫಸ್ಟ್ ಟೀಚರ್ ಅಂತ ಕೇಳಿದಾಗ ಕೆಡವರ್ ಈಸ್ ದ ಫಸ್ಟ್ ಟೀಚರ್ ಅಂತಾರೆ. ನಮ್ಮ ಮೆಡಿಕಲ್ ಸೈನ್ಸ್ ಕೆಡವರ್ ಅಂತಂದ್ರೆ ಡೆಡ್ ಬಾಡಿ. ಅವ್ರಿಗೆ ಫಸ್ಟ್ ಟೀಚ್ ಮಾಡು ಯಾರಪ್ಪ ಟೀಚರ್ ಅಂದ್ರೆ ಡೆಡ್ ಬಾಡಿ. ಸೊ ಈ ಸಂದರ್ಭದಾಗ ಇವತ್ತು ಇತ್ತಿತ್ಲಾಗ ಪ್ರತಿಕ್ರಿಯೆ ಕೇಳಿದ್ರಿ ನೀವು, ಪ್ರತಿಕ್ರಿಯೆ ಬಹಳ ಚೆನ್ನಾಗಿ ಬರಾಕತ್ತೈತಿ. ಅದು ಯಾಕಂತಂದ್ರೆ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನೀವು ನಂಬುದಿಲ್ಲ, ಒಂದು ಊರಿದೆ ಅಥಣಿ ತಾಲೂಕು ಸೇಗುಣಸಲಿ, ಇಡೀ ಗ್ರಾಮವೇ ದೇಹದಾನಕ್ಕೆ ಮುಂದೆ ಬಂದಿದೆ. ಇದಕ್ಕೆ ಕಾರಣ ಅಂದ್ರೆ ರಾಷ್ಟ್ರೀಯ ಬಸವ ದಳದ ಎಲ್ಲ ಕಾರ್ಯಕರ್ತರು ಬಸವ ತತ್ವವನ್ನ ಪ್ರಪ್ರಥಮ ಮಹಿಳಾ ಜಗದ್ಗುರು ಮಾತೆ ಮಾದೇವರ ಒಂದು ಸಮ್ಮುಖದಲ್ಲಿ ಡಾಕ್ಟರ್ ಶಿವಕುಮಾರ್ ಕಲ್ಯಾಣ ಮಠ ಅವರ ಮತ್ತು IR ಮಠಪತಿಯವರ ಒಂದು ನೇತೃತ್ವದಲ್ಲಿ ಇಡೀ ಊರೇ ನೇತ್ರದಾನ, ಚರ್ಮದಾನ ಮತ್ತು ದೇಹದಾನ ಮಾಡಲಿಕ್ಕೆ ಬರೆದು ಕೊಟ್ಟಿದ್ದಾರೆ. ಈ ಸಂದರ್ಭದಾಗ ನಾವು ಒಂದು ಹೇಳಲಿಕ್ಕೆ ಏನು ಬಯಸ್ತೇನೆ ಅಂದರೆ ಧಾರ್ಮಿಕ ಕಟ್ಟಳೆಯಿಂದ ಹೊರಗೆ ಬಂದು ಕೊಡಬೇಕಾದ್ರೆ ಇದು ಸ್ವಲ್ಪ ಟೈಮ್ ಹಿಡಿತದೆ. ನೀವು ಒಮ್ಮೆ ಯಾರೋ ಮಾಡ್ಯಾರಂತ ಮಾಡೋದು ಬೇಡ, ನೀವು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ರಿ. ನಿಮ್ಮ ಮನಸ್ಸಿಗೆ ಒಪ್ಪಬೇಕು. ಏನಂತಂದ್ರೆ ನಾ ಕೊಡೋದ್ರಿಂದ ಇಲ್ಲ, ನೀವು ಅರ್ಧಂಬರ್ಧ ಡೌಟ್ ಇಟ್ಟು ಕೊಟ್ರೆ ಮನೆಯಾಗಿನಾಗ್ರ ತ್ರಾಸ. ಯಾಕಂತಂದ್ರೆ ಏನಪ್ಪ ನಮ್ಮ ಮನೆಯೊಳಗಿನ ಸಂಪ್ರದಾಯ ಇಲ್ಲ, ನಮ್ಮ ಅಪ್ಪ ಇದನ್ನ ಸಂಪ್ರದಾಯ ಹಾಕಿ ಹೋದ, ಇದು ನಾಳೆ ಧರ್ಮ ಇದನ್ನ ಅಂತ್ಯ ಸಂಸ್ಕಾರ ಹೆಂಗಂತ ನೀವು ಪ್ರಶ್ನೆ ಇತ್ತಂದ್ರೆ ದಯವಿಟ್ಟು ನಾನು ನಿಮಗೆ ಸೈಂಟಿಫಿಕ್ ಆಗಿ ಒಂದು ಉತ್ತರ ಹೇಳ್ತೇನೆ. ಇದರಲ್ಲಿ ಏನಂತಂದ್ರೆ ಈ ಸಂಸ್ಕಾರ ಮತ್ತು ದೇಹದಾನ ಅಂದ್ರೆ ಸಂಪ್ರದಾಯ ಮತ್ತು ದೇಹದಾನ ಎರಡು ಕೂಡ ತಗೊಂಡು ಹೊಂಟೇವಿ. ನಾ ಸೈಂಟಿಫಿಕ್ ಆಗಿ ಹೇಳ್ತೇನೆ ಏನಂತಂದ್ರೆ ನೀವು ದೇಹದಾನ ಮಾಡಿದ್ರ ಮ್ಯಾಗೂ ಕೂಡ ಸಂಸ್ಕಾರ ಆಗ್ತದ. ನೀವ್ ಹೆಂಗಂತ ಕೇಳಿದ್ರೆ ನೀವು ಬಾಡಿ ಕೊಟ್ಟ ಮೇಲೆ ಯಾರ ದೇಹದಾನ ಮಾಡಿದ ಮ್ಯಾಗ ಆ ದೇಹ ಸಂಸ್ಕಾರವನ್ನ ನಾವು ಮಾಡ್ತೀವಿ. ಹೆಂಗಂತ ಕೇಳ್ಬೋದು ನೀವು. ಏನಂತಂದ್ರೆ ನಾವು ಬಾಡಿ ಕೊಟ್ಟ ಮ್ಯಾಗ 1 ವರ್ಷ ತನಕ ಅವ್ರು ಎಳೆಯಾಗಿ ಅದ್ರ ಕಲಿತ ಮೇಲೆ ಅದರಲ್ಲಿ ಇರ್ತಕ್ಕಂತ ಒಂದು ಚರ್ಮ ಆಗಲಿ, ಬೇರೆ ಬೇರೆ ಅಂಗಾಂಗಡದ ಬೇರೆ ಬೇರೆ ಒಂದು ಏನದಾವಲ್ಲ ಅವನಷ್ಟು ಕೂಡ ನಾವು ಅಗ್ನಿ ಸ್ಪರ್ಶ ಮಾಡ್ತೇವೆ. ಎದಕ್ಕೆ ಅಗ್ನಿ ಸ್ಪರ್ಶ ಮಾಡ್ತೀವಿ ಅಂದ್ರೆ ಅದು ಬಯೋಮೆಡಿಕಲ್ ವೇಸ್ಟ್ ಅಂದಾಗ ನಮ್ಮ ಮೆಡಿಕಲ್ ಕಾಲೇಜ್ ಹಿಂದ್ಗಡೆ ಇನ್ಸಿನ್ಟ್ರೇಟರ್ ಅಂತಾರ ಹೊರಗಡೆ ಅದು ಬರ್ನ್ ಮಾಡ್ತಾರೆ. ಮತ್ತ ಕಡಿಕ್ ಅಸ್ಥಿ ಪಂಜರ ಉಳಿತೈತಿ. ಆ ಅಸ್ಥಿ ಪಂಜರ ನಮ್ಮ ಡಿಸೆಕ್ಷನ್ ಹಿಂದ್ಗಡೆ ನಾವು ಅದನ್ನ ಮಣ್ಣು ಮಾಡ್ತೀವಿ. ಈಗ ನೀವು ಹೇಳ್ರಿ ದೇಹದಾನ ಮಾಡಿದ್ರೆ ಅಂತ್ಯ ಸಂಸ್ಕಾರ ಆಗುದಿಲ್ಲ ಅಂತಾರೆ. ಹೌದಾ? ಇದನ್ನ ಯಾಕೆ ಹೇಳಕತ್ತಂದ್ರೆ ಇದನ್ನ ನೀವು ದೇಹದಾನ ನಮ್ಮ ಭಾಳ ಮಂದಿ ಕೊಡ್ತಾರೆ ಸರ್, ಬಾಡಿ ಕೊಟ್ಟ ಮ್ಯಾಗ ಏನ್ ಮಾಡ್ತೀರಿ ಸರ್? ಅದನ್ನ ಕಿಡ್ನಿ ಕೊಡ್ತೀರೇನ್ರಿ, ಲಿವರ್ ಕೊಡ್ತಾರ ಅಂತ ಅದ್ರಾಗಿನ 1 mm ಏನೂ ಕೊಡ್ಲಿಕ್ಕೆ ಬರೋದಿಲ್ಲ. 6 ತಾಸು ಒಳಗೆ ನೀವು ಹತ್ತಿರದ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ದೇಹದಾನ ಮಾಡಬೇಕು, ಆಯುರ್ವೇದ ಮಹಾವಿದ್ಯಾಲಯಕ್ಕೆ ದೇಹದಾನ ಮಾಡಬೇಕು, ಹೋಮಿಯೋಪತಿ ಕಾಲೇಜಿಗೆ ಎಲ್ಲಾ ಕಡೆ ಎಲ್ಲಿ ಮೆಡಿಕಲ್ ಕೂಡ 6 ತಾಸು ಒಳಗೆ ಕೊಡಬೇಕು. ಕಂಪಲ್ಸರಿ ಅಂದ್ರೆ ಅದು ಡೆತ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು, ಮರಣ ಪ್ರಮಾಣ ಪತ್ರ. ಮುನ್ಸಿಪಲ್ ಕಾರ್ಪೊರೇಷನ್ದಾಗ ಕೊಡೋದಲ್ಲ, ನಿಮ್ಮ ಹತ್ತಿರ ಏನಪ್ಪಾ ಅಂದ್ರೆ ಕುಟುಂಬದ ವೈದ್ಯರು, ಫ್ಯಾಮಿಲಿ ಡಾಕ್ಟರ್ ಕಡೆ ಮೊದಲ ನೀವು ಬದುಕಿದ್ದಾಗ ಹೇಳಬೇಕು. ಮತ್ತು ಇದು ದೇಹದಾನ ಮಾಡೋರಿಗೆ ಒಂದು ಏನು ಹರ್ಡಲ್ಸ್ ಇದೆ ಅಂದ್ರೆ ಮನೆಯೊಳಗೆ ಡೆತ್ ಆತಂದ್ರೆ ಅವರಿಗೆ ಮರಣ ಪ್ರಮಾಣ ಪತ್ರ ಮೊದಲ ಹೇಳಿದ್ರೆ ಡಾಕ್ಟರ್ ಕೊಡ್ತಾರ, ಅಥವಾ ನಿಮ್ಮದು ಅವ್ರದ್ದು ಸಂಪರ್ಕ ಚಲೋ ಇರಬೇಕು. ಯಾಕಂದ್ರೆ ಅಲ್ಲಿ ಡಾಕ್ಟರ್ ರಿಸ್ಕ್ ಬೀಳ್ತೈತೆ. ಏನಂದ್ರೆ ಕಾಸ್ ಆಫ್ ಡೆತ್ ಬರೀಬೇಕು. ನಿಮ್ದು ಒಳ್ಳೆಯ ಪ್ರತಿಕೆ ಮೊದಲೇ ಹೇಳಿಟ್ಟಿದ್ರಂದ್ರೆ ಅವ್ರಿಗೆ ವೈದ್ಯರಾದವರು ಅವ್ರ ಬಗ್ಗೆ ಫ್ಯಾಮಿಲಿ ಬಗ್ಗೆ ಗೊತ್ತಿದ್ರೆ ಅದು ಬರಿಬೋದು, ಇಲ್ಲಂದ್ರೆ ಇಲ್ಲ. ಇನ್ನ ನಾನು ಸಂಪ್ರದಾಯ ಮತ್ತು ದೇಹದಾನ ಬಗ್ಗೆ ಹೇಳುವಾಗ ಒಂದು ಮಾತು ಹೇಳ್ತೇನೆ. ಇದು ಏನು ಇಲ್ರಿ ನಾವು ಲಿಂಗಾಯತ ಧರ್ಮದವರು ಮಣ್ಣು ಮಾಡ್ಬೇಕಾಯ್ತು, ನೀವ್ಯಾಕೆ ಅದನ್ನ ಸುಡ್ತೀರಿ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಹೌದಾ? ಕರೆಕ್ಟ್.
ನಿಮ್ಗೆ ಕೇಳೋದ್ರಾಗ 100% ಇದೆ. ಇಲ್ಲ ಸರ್, ಮತ್ತು ನಾನು ಬ್ರಾಹ್ಮಣ ಕುಟುಂಬದವ, ನನ್ನ ಬಾಡಿ ನೀವು ಅಗ್ನಿಸ್ಪರ್ಶನೂ ಮಾಡಿದ್ರಿ, ಹೂಳು ತೆರೆಯಾಕ ನಾ ಅಗ್ನಿಸ್ಪರ್ಶ ಅಷ್ಟೇ ಮಾಡ್ಬೇಕಂತ ಅವರು ಕೇಳ್ಬೋದು. ಹಿಂಗೆ ಬೇರೆ ಬೇರೆ ಧರ್ಮದಾಗ ಒಂದು ಹೂಳುದಾಗಲಿ ಒಂದು ಅಗ್ನಿಸ್ಪರ್ಶ ಮಾಡೋದಾಗಲಿ ಇವೆರಡನ್ನೂ ನಾವು ಮಾಡ್ತೀವಿ ಅಂದಾಗ ನಾನು ಜಸ್ಟ್ ಒಂದು 3 ವರ್ಷ ಹಿಂದ್ಗಡೆ ನಿಮ್ಮನ್ನು ತಗೊಂಡು ಹೋಗ್ತೇನೆ. ಕೋವಿಡ್ ಸಂದರ್ಭದಾಗ ನಾವು ವೈದ್ಯರಾದವರ ಮಂಡಿ ಊರಿದ್ವಿ ಆ ಕೋವಿಡ್ಗೆ. ಏನಂತಂದ್ರೆ ರೂಲ್ ಬಂತು, ಬಾಡಿ ಮುಟ್ಟಬಾರ್ದು, ಎಲ್ಲಿ ಸಾಯ್ತಾರ ಅಲ್ಲೇ ಮಣ್ಣು ಕೊಡಬೇಕು, ಅಲ್ಲೇ ಅದನ್ನು ಬರ್ನ್ ಮಾಡ್ಬೇಕಂತ ಬಂತು. ಸ್ಟಾರ್ಟಿಂಗ್ ಮಣ್ಣು ಮಾಡ್ಬೇಕಂತ, ಆಮೇಲೆ ಬರ್ನ್ ಮಾಡ್ಬೇಕಂತ ಬಂತು. ಅಲ್ಲಿ ನಾನು ಲಿಂಗಾಯತ್ ಧರ್ಮದವ್ರು ಸರ ನಮ್ದು ಬಾಡಿ ಬರ್ನ್ ಮಾಡಬೇಡ್ರಿ, ನನ್ನ ಹೂಳು ಅಂತ ಅನ್ಬೇಕಾಗಿತ್ತು. ನೀವೇ ಒಪ್ಕೊಂಡಿರಿ, ಅವಾಗ ಬರ್ನ್ ಮಾಡಕ್ ಕೊಟ್ಟಿರಿ. ಈಗ ಅವಾಗ ನೀವು ಕೊಟ್ಟಾಗ ಈಗ ನಾವು ನಿಮ್ಮದು ಬರೇ ತಗೊಂಡು ಬರ್ನ್ ಮಾಡಿ ಅಥವಾ ಇದೇನೋ ಹೂಳಾಕತ್ತಿಲ್ಲ, ನಿಮ್ಮಿಂದ 200 ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಆಗತ್ತೈತಿ. ಆ ಜ್ಞಾನಾರ್ಜನೆ ಆಗಿ ಅಂತ್ಯ ಸಂಸ್ಕಾರ ಆಗತ್ತೈತಿ. ಅದಕ್ಕೆ ಯಾರಲ್ಲ ಮಣ್ಣದಲ್ಲಿ ದೇಹದಾನ ಮಾಡ್ರಿ ಅಂತ್ಯಕ್ರಿಯೆ ಆಗುದಿಲ್ರಿ, ಆತ್ಮಕ್ಕೆ ಶಾಂತಿ ಸಿಗುದಿಲ್ಲ ಅಂತಿದ್ರೆ ಅದನ್ನ ತಲೆಯನ್ನು ತೆಗೆದು ಹಾಕ್ಬಿಡ್ರಿ. ನಿಮ್ಮ ಅಂತ್ಯ ಸಂಸ್ಕಾರವನ್ನ ನಾವು ಮಾಡ್ತೇವೆ. ಹೆಂಗಂದ್ರೆ ಅದನ್ನ ಅಗ್ನಿಸ್ಪರ್ಶನೂ ಆಗ್ತದೆ ಮತ್ತು ಅದನ್ನ ಮಣ್ಣಲ್ಲಿ ಇದು ಮಾಡೋದ್ರಿಂದ ಎರಡೂ ಕೂಡ ಆಗ್ತದೆ ಅಂತ ಹೇಳಿ ಸಂಪ್ರದಾಯವನ್ನು ತಾವು ಶುರು ಮಾಡಿದ್ರಿ ಅಂತ. ಹೌದು, ವಿಶೇಷವಾದಂತ. ಹೌದು. ಇದು ಏನಂತಂದ್ರೆ ಏನೇನ್ ಮಾಡ್ತೀರಿ ಡಾಕ್ಟರ್ ಸರ್? ಮೊದಲೇದಾಗಿ ನಾವು ಯಾರು ದಾನ ಮಾಡಿದ್ರೆ ಪ್ರಪ್ರಥಮವಾಗಿ ಆ ಬಾಡಿಯನ್ನ ನಾವು ಏನ್ ಮಾಡ್ತೇವೆ ಅಂದ್ರೆ, ಪ್ರಪ್ರಥಮವಾಗಿ ಆ ಬಾಡಿ ಬಂದ ತಕ್ಷಣ ನಮ್ಮ ಪ್ರಾಂಶುಪಾಲರ ಸಮ್ಮುಖದಲ್ಲಿ ಹಾಗೂ ವೈದ್ಯ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ, ಪಾಲಕರ ಸಮ್ಮುಖದಲ್ಲಿ ಅದಕ್ಕೆ ಮಾಲಾರ್ಪಣೆ ಮಾಡಿ ಧನ್ವಂತರಿ ಸ್ತವನವನ್ನ ಅವರಿಗೆ ತೀರಿಕೊಂಡವರ ದೇಹದಾನ ಮಾಡಿದ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಎಲ್ಲ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ನಾವು ಕಾಲೇಜ್ ಎದುರುಗಡೆ ಪ್ರಾರ್ಥನೆ ಮಾಡ್ತೇವೆ. ಆ ಪ್ರಾರ್ಥನೆ ಮಾಡಿದ ಮೇಲೆ 1 ನಿಮಿಷ ಶ್ರದ್ಧಾಂಜಲಿ ಅರ್ಪಣೆ ಮಾಡಿ ಅವ್ರ ಬಗ್ಗೆ ಹೇಳಿ ಎಲ್ಲರೂ ಕೂಡ ಆ ದೇಹವನ್ನ ಮುಕ್ತ ಕಂಠದಿಂದ ವೈದ್ಯ ವಿದ್ಯಾರ್ಥಿಗಳಿಗೆ ಕಲೀಲಿಕ್ಕೆ ಶವಚ್ಛೇದನ ಕೊಠಡಿಗೆ ಡಿಸೆಕ್ಷನ್ ಅಲ್ಲಿ ಹೋಗ್ತೈತಿ. ಮೊದಲು ಏನಾಗ್ತಿತ್ತು, ಈಗೂ ಏನಾಗ್ತದೆ ಅಂದ್ರೆ, ಕೆಲವು ವೈದ್ಯಕೀಯ ಮಹಾವಿದ್ಯಾಲಯದಾಗಲಿ ಆಯುರ್ವೇದ ಮಹಾವಿದ್ಯಾಲಯದಾಗಲಿ ಏನಾಗತ್ತೈತೆ ಅಂದ್ರೆ, ಇದು ಒಂದು ಮೆಟಲಿಸ್ಟಿಕ್ ಬಾಡಿ ಅಂತ ತಿಳ್ಕೊತಾರ. ಆಗಬಾರ್ದು. ಇದು ಸತ್ತು ಶವದಾಗೂ ಒಂದು ಶಕ್ತಿ ಇದೆ. ಸತ್ತು ಶವದಿಂದನೂ ಕೂಡ ನಮಗೆ ಜ್ಞಾನಾರ್ಜನೆ ಆಗ್ತದೆ. ಇದಕ್ಕೆ ಊರಾಗ ಒಬ್ಬ ಯೋಧ ಯಾರ ಒಬ್ಬ ಅವ ಹುತಾತ್ಮ ಆದ್ರ ಅವನು ಎಷ್ಟು ಮೆರವಣಿಗೆ ಮಾಡಿ ಅವ್ರಿಗೊಂದು ಗೌರವ ಸಲ್ಲಿಸ್ತಾರ. ನಮ್ಮ ವೈದ್ಯಕೀಯ ಶಾಸ್ತ್ರಕ್ಕೆ ಯಾರಪ್ಪ ಹುತಾತ್ಮ, ಯಾರಪ್ಪ ನಮ್ಮ ಸೈನ್ಯ ಅಂದ್ರೆ ಮೃತದೇಹಗಳು. ಈ ಮೃತದೇಹಗಳನ್ನ ನಾವು ಬಹಳ ಗೌರವಪೂರ್ವಕವಾಗಿ ಸ್ವೀಕಾರ ಮಾಡೋದ್ರಿಂದ ಬೇರೆಯವರು ಕೂಡ ಇಷ್ಟು ಸಂಸ್ಕಾರ ಇಷ್ಟು ಇದು ಮಾಡ್ಕೊಡೋದ್ರಿಂದ ಹೆಚ್ಚು ಜನರು ದೇಹದಾನ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಆ ಸಂದರ್ಭದಾಗ ನಾವು ಇದನ್ನು ಬಾಡಿ ರಿಸೀವಿಂಗ್ ಸೆರೆಮನಿ ಅಂದ್ರೆ ಈ ಮೃತದೇಹ ಸ್ವೀಕಾರ ಮಾಡುವಂತ ನನ್ನ ಟ್ರಸ್ಟ್ ವತಿಯಿಂದ, ಬೈಲೊಂಗಲ್ ಡಾಕ್ಟರ್ ಅಮನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬೇರೆ ಬೇರೆ ಕೊಟ್ಟಿದ್ದೇವೆ. ಮೊನ್ನೆ ಬೀದರಿನ ವೈದ್ಯಕೀಯ ಒಂದು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಕಳೆದ ವರ್ಷನೂ 2 ಮೃತದೇಹಗಳನ್ನ ಬೆಳಗಾವಿಯಿಂದ ತಂದು ಕೊಟ್ಟೆ. ಇದೂ ವರ್ಷ ಕೂಡ 2 ಮೃತದೇಹಗಳನ್ನ, ಅದು ನಾನಲ್ಲ, ಯಾರು ತೀರ್ಕೊಂಡ್ರೆ ಅವ್ರ ದಾನಿಗಳ ಹತ್ತಿರ ಸಂಬಂಧಿಗಳ ಬಂದು ಕೊಟ್ಟರು, ಅವ್ರನ್ನ ಕರ್ಕೊಂಡು ಮುಂದೆ ಕೊಡ್ಸಿದ್ವಿ. ಮೊನ್ನೆ ಕಲಬುರಗಿಯಲ್ಲಿ ಹಿಂಗುಲಾಂಬಿಕಾ ಆಯುರ್ವೇದ ಮಹಾವಿದ್ಯಾಲಯಕ್ಕೆ ಪ್ರಾಂಶುಪಾಲರ ಡಾಕ್ಟರ್ ಅಲ್ಲಂಪ್ರಭು ಗುಡ್ಡ ಅವರ ನೇತೃತ್ವದಲ್ಲಿ ಹಾಗೂ ಡಾಕ್ಟರ್ SS ಹಿರೇಮಠ ಅವರ ದೇಹದಾನದ ಒಂದು ಸಂಘದ ಬಳಗದ ಅಧ್ಯಕ್ಷರಾಗಿ ಇವತ್ತು ಕಲಬುರಗಿಯಲ್ಲಿ ಅದರ ಬಗ್ಗೆ ಜಾಗೃತಿ ಮೂಡಿಸಾಕತ್ತಾರ. ನಾನು ಇವತ್ತು ಕಲಬುರಗಿ ಬರ್ಲಿಕ್ಕೆ ಕಾರಣ ಅಂದ್ರೆ, ಇವತ್ತು ಡಾಕ್ಟರ್ SS ಹಿರೇಮಠ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೇವೆ. ಅವರು ಕೂಡ ಒಂದು ಬುಕ್ಕನ್ನು ಪ್ರಕಟವಾಗಿದೆ, ನಾ ಸೋಮಶೇಖರ್ ಬರೆದಂತ ಸತ್ತ ಮೇಲೆ ಸಮಾಜ ಸೇವೆ ಪುಸ್ತಕವನ್ನು ಓದ್ರಿ. ಆ ಪುಸ್ತಕದಲ್ಲಿ ಇವತ್ತು ದೇಹದಾನ, ಅಂಗಾಂಗ ದಾನದ ಪರಿಕಲ್ಪನೆಯನ್ನ ಆಗಿದೆ. ಇನ್ನೊಂದು ಈ ಸಂದರ್ಭದಲ್ಲಿ ಬಹಳ ಜನಕ್ಕೆ ಒಂದು ತಪ್ಪು ತಿಳಿದಿದೆ, ಬಾಡಿ ಕೊಟ್ಕೊಳ್ಳಿರಿ ಮೆಡಿಕಲ್ ಕಾಲೇಜ್ದಾಗ ಸರ್ ಕಿಡ್ನಿ ಮಾರ್ಕೋತಾರ್ರಿ, ಲಿವರ್ ಮಾರ್ಕೋತಾರ್ರಿ ಅಂತ ಪ್ರಶ್ನೆ ಇದೆ. ಈ ಕಿಡ್ನಿ ಲಿವರ್ ಮಾರ್ಕುವಂತ ಪ್ರಶ್ನೆ ಬರೋದಿಲ್ಲ. ದಯವಿಟ್ಟು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊರಿ. ಅಂಗಾಂಗ ದಾನ, ದೇಹದಾನ ಎರಡೂ ಸಪರೇಟ್ ಕಾನ್ಸೆಪ್ಟ್. ಏನಂತಂದ್ರೆ, ಅಂಗಾಂಗ ದಾನಕ್ಕೆ ಒಬ್ಬ ಪೇಷಂಟು ಆಸ್ಪತ್ರೆ ಒಳಗೆ ಅಡ್ಮಿಟ್ ಆಗಿರ್ಬೇಕು, ICU ಒಳಗಿರ್ಬೇಕು, ವೆಂಟಿಲೇಟರ್ ಸಪೋರ್ಟ್ ಅಲ್ಲಿ ಇದ್ದಾಗಷ್ಟೇ ನೀವು 8 ಅಂಗಾಂಗಗಳನ್ನ ದಾನ ಮಾಡ್ಬೋದು. 1 ಹೃದಯ, 2 ಪುಪ್ಪುಸ, 2 ಕಿಡ್ನಿ, 1 ಲಿವರು, 1 ಪ್ಯಾಂಕ್ರಿಯಾಸು ಮತ್ತು ಇಂಟೆಸ್ಟೈನು, ಅಸ್ಥಿ ಮಜ್ಜ. ಇವನು ಯಾವಾಗಂದ್ರೆ, ನೀವು ಪೇಷಂಟು ಬ್ರೈನ್ ಡೆತ್ ಅಂತೆ, ನಾವು ಬಹಳ ಜನಕ್ಕೆ ಕೋಮಾ ಅಂತ ಗೊತ್ತೈತಿ. ಕೋಮಾ ಅಂದ್ರೆ ಏನಾಕತಿ, ಎಲ್ಲರೂ ತಿಳ್ತೈತಿ, ಪ್ರಜ್ಞೆ ತಪ್ಪೈತಿ. ಕೋಮಾ ಇಸ್ ರಿವರ್ಸಿಬಲ್. ಆದ್ರೆ ಏನಪ್ಪಾ, ಬ್ರೈನ್ ಡೆತ್, ಮಿದುಳು ನಿಷ್ಕ್ರಿಯ ಅಂದ್ರೆ ಅದು ಇರ್ರಿವರ್ಸಿಬಲ್. ಹಂಗಂದ್ರೆ ಎಲ್ಲರೂ ಆಸ್ಪತ್ರೆ ಒಳಗೆ ಅಡ್ಮಿಟ್ ಆದವ್ರು ಈ ಅಂಗಾಂಗ ಸತ್ತವ್ರದ್ದು ಎಲ್ಲರೂ ಅಂಗಾಂಗ ತಗೋತಾರ ಅಂತ ಅನ್ಬೇಡ್ರಿ. ಅದಕ್ಕೆ ಒಂದು ಕಟ್ಟಳೆ ಇದೆ, ದಾರ. ಏನಪ್ಪಾ ಅಂದ್ರೆ, ಅನಾಟಮಿಕಲ್ ಆಕ್ಟ್ ಪ್ರಕಾರ, ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಕ್ಟ್ ಪ್ರಕಾರ ಇದನ್ನ ನಮ್ಮ ಕರ್ನಾಟಕದಲ್ಲಿ, ಟೋಟಲ್ ಕರ್ನಾಟಕ ಸ್ಟೇಟ್ ಒಳಗೆ ಸೋಟೋ ಅಂತಿದೆ, ಸ್ಟೇಟ್ ಆರ್ಗನೈಸೇಷನ್ ಆಫ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್. ಮೊದಲು ಇದು ಜೀವ ಸಾರ್ಥಕತೆ ಅಂತಿತ್ತು. ಅವರು 2 ಟೀಮ್ ಮಾಡ್ತಾರೆ.
ಒಂದು 4 ಮಂದಿ ವೈದ್ಯರು ಫಸ್ಟ್ ಬಂದು ಆ ಪೇಷಂಟನ್ನು ಎಕ್ಸಾಮಿನ್ ಮಾಡ್ತಾರೆ. ಅದು ಬ್ರೈನ್ ಡೆಡ್ ಆಗೈತೆ ಅಂತ ಅವರೆಲ್ಲ ಸರ್ಟಿಫೈ ಮಾಡ್ತಾರೆ, ಅದರದಂಥ ಕಾನೂನು ಕೊಟ್ಟಳೆ ಇದನ್ನು ಗೌಪ್ಯವಾಗಿ ಇಡ್ತಾರೆ. ಮತ್ತೊಂದು ಟೀಮ್ ಬಂದು ಅವರೊಂದು ಬರ್ಕೊಡ್ತಾರೆ, ಎರಡೂ ಟ್ಯಾಲಿ ಮಾಡಿ ಎರಡೂದ್ರಾಗೂ ಸರಿ ಬಂದ್ರೆ ಅಷ್ಟೇ ಅದಕ್ಕೇನಪ್ಪ ಅಂದ್ರೆ ಅಂಗಾಂಗಗಳನ್ನು ನಾವು ತೆಗೆದು ಇನ್ನೊಬ್ರಿಗೆ ಹಾಕ್ಲಿಕ್ಕೆ ಅನುಕೂಲ ಆಗ್ತದೆ. ಅದೇ ಮನೆಯೊಳಗೆ ಡೆತ್ ಆತಂದ್ರೆ ಒಂದು ಕಣ್ಣ, ಇನ್ನೊಂದು ಚರ್ಮ ಮತ್ತು ದೇಹ. ಬಹುಶಃ ನಮ್ಮ ಕಲಬುರಗಿ ಭಾಗದ ಜನರಿಗೆ ಚರ್ಮದಾನದ ಬಗ್ಗೆ ಐಡಿಯಾ ಇಲ್ಲ. ಅವ್ರಿಗೆ ಚರ್ಮದಾನ ಅಂದ್ಕೂಳೆನ ಬಹುಶಃ ಒಂದು ಸ್ವಾರಸ್ಯಕರ ಅಂದ್ರೆ ಮೊನ್ನೆ ಒಂದು ಸ್ಕೂಲಿಗೆ ಹೋದಾಗ ಕಾಲೇಜ್ಗೆ ಹೋದಾಗ ಅವ್ರು ಟೀಚರ್ ಹೇಳಾಕತ್ತಿರು, ಸರ್ ನೀವು ಚರ್ಮದಾನ ಅಂದ್ಕೂಳೆ ನಂದು ನೆನಪಾತು ಏನಂದ್ರೆ ಶಾಲ್ಯಾಗ ಮಾಸ್ತರು ಮತ್ತು ಇವ್ರು ಏನಾರ ಹೋಮ್ವರ್ಕ್ ಮಾಡಲಿಲ್ಲ ಅಂದ್ರೆ ಚರ್ಮನ ಸುಲಿತ ನೋಡಂತ ಹೇಳ್ತೀರ. ಆ ಒಂದು ಚರ್ಮ ಸುಲಿದು ಇದು ಚರ್ಮದಾನ ಅಲ್ಲ, ಇದು ಸ್ವಾರಸ್ಯಕರವಾಗಿ ಯಾಕೆ ನೆನಪಂದ್ರೆ ಟೀಚರ್ ಅಂದ್ರೆ ಶಿಕ್ಷೆ ಬೈತಿರ್ತೇವ್ರಿ ಅಂದ್ರೆ ಇದು ಏನಪ್ಪಾ ಚರ್ಮದಾನ ಅಂದ್ರೆ ಸತ್ತ ನಂತರ 6 ತಾಸು ಒಳಗನ ನಿಮ್ಮ ಚರ್ಮವನ್ನು ದಾನ ಮಾಡ್ಬೋದು, ಕಣ್ಣವನ್ನು ದಾನ ಮಾಡ್ಬೋದು. ಈ 3 ಏನಪ್ಪಾ ಅಂದ್ರೆ ಮನೆಯಿಂದನೂ ಮಾಡ್ಬೋದು, ಆಸ್ಪತ್ರೆಯಿಂದ ಮಾಡ್ಬೋದು. ಆದ್ರೆ ನೆನ್ಪಿಡ್ರಿ, ಅಂಗಾಂಗ ದಾನ ಆಗೋದು ವೈದ್ಯಕೀಯ ಆಸ್ಪತ್ರೆ, ಅದು ICU ಒಳಗೆ ವೆಂಟಿಲೇಟರ್ ಮ್ಯಾಗಿದ್ದು ಡಾಕ್ಟರ್ ಸರ್ಟಿಫೈ ಮಾಡಿದ್ರೆ ಅಷ್ಟೇ ಅಂಗಾಂಗ ದಾನ ಆಕೈತಿ. ಎಷ್ಟು ಮಂದಿ ICU ಒಳಗದಾರ ಅಷ್ಟು ಮಂದಿ ದೇ ಆರ್ ನಾಟ್ ಪೊಟೆನ್ಷಿಯಲ್ ಆರ್ಗನ್ ಡೋನರ್. ಅಲ್ಲಿ ಮೆದುಳು ನಿಷ್ಕ್ರಿಯ ಅಂತ ಅವ್ರು ಸರ್ಟಿಫೈ ಮಾಡ್ಬೇಕು. ಹಂಗಂತ ICU ಒಳಗಿದ್ದಾರೆ ಎಲ್ಲ ತಗೋತೀರಿ ಅಂತಿಲ್ಲ. ನಾವು ಇರೋದು ಡಾಕ್ಟರ್ ಇರೋದು ಏನಪ್ಪಾ ಅಂದ್ರೆ ಪೇಷಂಟ್ ಬದುಕಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅವಾಗ ಏನಾಕೈತಿಪ್ಪ, ನೆಕ್ಸ್ಟ್ ನಾವು ಅವರ ಆತ್ಮ ಸಮಾಲೋಚನೆ ಮಾಡಿ ಅವ್ರ ಹೇಳಿ ತಿಳಿಸ್ತೇವೆ ಇದು ಸಾಧ್ಯ ಆಗುದಿಲ್ಲ ಅಂದಾಗ ಮನೆಗಿನವ್ರ ಒಪ್ಪಿಗೆ ಕೊಟ್ಟ ಮೇಲೆ ನಾವು ಅವರ 8 ಅಂಗಾಂಗಗಳನ್ನ ನಾವೇನು ಮಾಡ್ತೀವಿ ಅದನ್ನು 8 ಜೀವಗಳಿಗೆ ಅನುಕೂಲ ಆಗ್ತದೆ. ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಏನು ಬಯಸ್ತೇನೆ ಅಂದರೆ, ಅಂಗಾಂಗ ದಾನದ ಬಗ್ಗೆ ಇವತ್ತು ಕಲಬುರಗಿಯಿಂದ ಕೂಡ ಮೊನ್ನೆ ಒಬ್ಬ ಯುವಕ 26 ವರ್ಷದ ಒಂದು ಲಿವರ್ ಹೈದರಾಬಾದ್ ಕಳಿಸಿದ್ರು. ಈ ರೀತಿಯಾಗಿ ಇವತ್ತು ನನಗೆ ಬಹಳ ಖುಷಿ ಆಕತಿ. ಬೀದರ್, ರಾಯಚೂರು, ಗುಲ್ಬರ್ಗ ಈ ಭಾಗದಾಗ ನಾವು ದೇಹದಾನದ ಜಾಗೃತಿ ಮಾಡ್ಬೇಕೈತೆ. ಯಾಕಂದ್ರೆ ಇಲ್ಲಿ ಜನ ಬಹಳ ಮುಗ್ಧರು, ಇವರಿಗೆ ಧಾರ್ಮಿಕವಾಗಿ ಬಹಳ ಕಟ್ಟಳೆಯಿಂದಿದ್ದಾಗ ನೀವು ಸರಿಯಾಗಿ ಹೇಳಿದ್ರೆ ನನಗನ್ನಿಸ್ತೈತಿ ಕಲಬುರಗಿ, ಬೀದರ್, ರಾಯಚೂರು ಮಂದಿ ತಾಮಸ್ ಹೋ ಮನಸ್ಸಿಂದ ಮುಂದೆ ಬಂದು ಕೊಡ್ತಾರೆ. ಯಾಕಂದ್ರೆ ಇಲ್ಲಿ ಶರಣರ ನಾಡಿ ಇವರು ಒಂದು ಎಲ್ಲಾ ಧರ್ಮದಲ್ಲಿ ಆಕತಿ. ಏನಂದ್ರೆ ಏನಪ್ಪಾ ದಾನದ ಮಹತ್ವ ದಾಸೋಹದ ಭಾವ ಎಲ್ಲರಲ್ಲೂ ಇದೆ. ಹೌದು, ಬಹಳ ಒಳ್ಳೆ ಮಾತು ಹೇಳಿದ್ರಿ ನೀವು, ದಾಸೋಹ ಅಂತ ಹೇಳಿ. ಈಗ ದೇಹದಾನದ ಪರಿಕಲ್ಪನೆ ಹೋಗಿ ದೇಹದ ದಾಸೋಹ ಆಗ್ಬೇಕಾಗಿದೆ. ಈ ದಾಸೋಹ ಪರಿಕಲ್ಪನೆ ಬರಬೇಕಾತಂದ್ರೆ ಜನರಲ್ಲಿ ಧಾರ್ಮಿಕ ಕಟ್ಟಳೆಯನ್ನು ಹೊರಗೆ ತೆಗೆದ್ರೆ ಆಗ್ತದೆ. ಇಂಥ ಸಂದರ್ಭದಲ್ಲಿ ನನ್ನ ತಂದೆಯವರು ದೇಹವು ಕೂಡ ಇವತ್ತು 16 ವರ್ಷದಿಂದ 18 ವರ್ಷ ಆಯಿತು. ನವೆಂಬರ್ 13, 2000 ತೀರ್ಕೊಂಡ ಮ್ಯಾಗ ಅವ್ರ ಬಾಡಿ ನೋಡ್ಲಿಕ್ಕೆ ನಾನು ಬೆಳಗಾವಿ ಅಲ್ಲಿ ಇಟ್ಟಿದ್ದೀವಿ. ಅದನ್ನು ಡಿಸೆಕ್ಷನ್ ಮಾಡಿ ಇಟ್ಟಿದ್ದೀವಿ. ಸೊ ನಮ್ಮ ಆಯುರ್ವೇದ ಒಂದು ಕಾನ್ಸೆಪ್ಟ್ ಇದೆ, ಷಡಂಗ ಶಾರೀರ ಅಂತೇಳಿ. ದೌ ಬಾಹು, ದೌ ಶಕ್ತಿ, ಶಿರೋಗ್ರೀವ, ಅಂತರಾದಿವಿ. ಅಂದ್ರೆ ಅವರ ದೇಹವನ್ನ ನಾವು 2 ಕೈಗಳನ್ನ 2 ಕಾಲುಗಳನ್ನ ಅದನ್ನು ಮಾಡಿ ಇವತ್ತು ಅಲ್ಲಿ ಒಂದು ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ತಂದೆಯವರು 2 ನುಡಿಗಳನ್ನು ಹೇಳಿದರು, ದೇಹದಾನದ ಮಹತ್ವ. ಆ ದೇಹದಾನ, ಅಂಗಾಂಗ, ನೇತ್ರದಾನ ಮಹತ್ವ ಏನು ಹೇಳಿದ್ರು ಅಂದ್ರೆ, ಕೊಟ್ಟರೆ ಧನ್ಯನಾಗುವೆ ಜೀವಿತರಲ್ಲಿ, ಇಟ್ಟರೆ ಬೋಧಕನಾಗುವೆ ವೈದ್ಯರಿಗೆ, ಸುಟ್ಟರೆ ಬೂದಿಯಾಗಿ ಭೂವಿಗೆ, ಹೂತರೆ ನೀನಾರಿಗೆ ಅದೇ ಎಲೆ ಮಾನವ. ಅಕ್ಷರಶಃ ಜೀವ ಇರುವಾಗ ರಕ್ತದಾನ, ಜೀವ ಹೋಗುವಾಗ ಅಂಗಾಂಗ ದಾನ, ಜೀವ ಹೋದ ನಂತರ ನೇತ್ರ, ಚರ್ಮ, ದೇಹದಾನ. ಈ 2 ನುಡಿಗಳನ್ನು ನಮ್ಮ ತಂದೆಯವರ ಪರಿಪಾಲನೆ ಮಾಡಿದ ಮ್ಯಾಗ ನನ್ನ ತಾಯಿಯವರು ಕೂಡ ಡಾಕ್ಟರ್ ಸುಶ್ಲಾದೇವಿ ರಾಮಣ್ಣವರು. ಬಹುಶಃ ನಾ ಈ ಸಂದರ್ಭದಲ್ಲಿ ನನ್ನ ತಾಯಿಯವ್ರನ್ನ ಈಗ 96 ವಯಸ್ಸು ಅವ್ರು ನೆನೆಸ್ಕೋತೇನೆ. ನಾನು ನಮ್ಮ ತಂದೆಯವ್ರ ಬಾಡಿ ಡಿಸೆಕ್ಟ್ ಮಾಡುವಾಗ ನನ್ನ ಪಕ್ಕಕ್ಕೆ ನಿಂತು ಒಂದು ಕಡೆ ನನ್ನ ಮಾತೃ ಸಂಸ್ಥೆ ಚೇರ್ಮನ್ರಾದ ಡಾಕ್ಟರ್ ಪ್ರಭಾಕರ್ ಕೋರೆ. ಇವತ್ತು ಬಹುಶಃ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ನನಗೆ ಈ ಒಂದು ದೇಹದಾನದ ಅಭಿಯಾನಕ್ಕೆ ಬೆನ್ನೆಲುಬಾಗಿ ನಿಂತರು, ಟ್ರಸ್ಟ್ ಮಾಡಿಸಿದ್ರು. ಅವ್ರು ಒಂದು ಕಡೆ ನಿಂತರೆ ಇನ್ನೊಂದು ಕಡೆ ನನ್ನ ತಾಯಿ. ಡಾಕ್ಟರೇ, ತಮ್ಮ ಜೊತೆಗೆ ಮಾತಾಡಿ ಈ ಒಂದು ಕಾಯಕ ಏನದ ನನ್ನ ಕಾಯಕಕ್ಕೆ ಒಂದು ಧನ್ಯತಾ ಭಾವ ತಾವು ಕೊಡಿಸಿಕೊಟ್ರಿ. ಬಹಳ ಸಂತೋಷ ಆಯಿತು ತಮ್ಮ ಜೊತೆಗೆ ಮಾತಾಡಿ. ಆತ್ಮೀಯರೇ, ಇಲ್ಲಿ ತನಕ ಡಾಕ್ಟರ್ ಮಹಾಂತೇಶ್ ರಾಮಣ್ಣವರ ಜೊತೆಗೆ ತಾವು ಅವರೇನು ಮಾತಾಡಿದ್ರು, ಇಲ್ಲಿ ತನಕ ಅವರ ಸಂದರ್ಶನ ತಾವು ಕೇಳ್ತಾ ಇದ್ರಿ. ತಾವು ಅವ್ರ ಜೊತೆಗೆ ವಿಚಾರ ವಿನಿಮಯ ಮಾಡ್ಕೊಳ್ಬಹುದು, ದೇಹದಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು, ಮತ್ತು ದೇಹದಾನ ಮಾಡೋದಕ್ಕೆ ತಯಾರಿ ಕೂಡ ನಡೆಸ್ಕೊಳ್ಬಹುದು. ಅದಕ್ಕಾಗಿ ಅವರ ನಂಬರ್ ಕೊಡ್ತೀನಿ, 9242496497. ಈ ನಂಬರ್ನ ಸಂಪರ್ಕ ಮಾಡಿ ಡಾಕ್ಟರ್ ಮಹಾಂತೇಶ್ ರಾಮಣ್ಣವರನ್ನ ಸಂಪರ್ಕ ಮಾಡಬಹುದು. ಒಳ್ಳೆಯದು ಡಾಕ್ಟ್ರೇ, ಇಲ್ಲಿ ತನಕ ತಾವು ದೇಹದಾನದ ಬಗ್ಗೆ ನಮ್ಮ ಇಡೀ ದೇಶದ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯವನ್ನು ತಾವು ಮಾಡ್ತಾ ಇದ್ದೀರಿ. ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಎಲ್ಲ ಕೇಳುಗ ಮಿತ್ರರ ಜೊತೆಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್. ಇದುವರೆಗೆ ದೇಹ ದಾಸೋಹ, ದೇಹದಾನದ ಮಹತ್ವ ಕುರಿತು ಬೆಳಗಾವಿಯ ಕೆಎಲ್ಇಯ ಶ್ರೀ BMK ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಅಂಗರಚನಾಶಾಸ್ತ್ರದ ಪ್ರಾಧ್ಯಾಪಕರು ಮತ್ತು ವಿಭಾಗದ ಮುಖ್ಯಸ್ಥರೂ ಆದ
ಡಾಕ್ಟರ್ ಮಹಾಂತೇಶ್ ರಾಮಣ್ಣವರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ.